ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾಟಿ ಸ್ಟೈಲ್ ವೆಜ್ ಪಲಾವ್ ಹೇಗೆ ಮಾಡೋದು ಅಂತ ಈಸಿಯಾಗಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಹೇಗೆ ಉದ್ರಾಗಿ ವಿತ್ ಕಲರ್ಫುಲ್ ವೆಜಿಟೇಬಲ್ಸ್. ಇದಕ್ಕೆ ನಮ್ಗೆ ಯಾವ ತರಕಾರಿನಾರು ಹಾಕೋಬೋದು. ನಾನಿಲ್ಲಿ ಬೀನ್ಸ್ ಸ್ವಲ್ಪ, ಹಾಗೆ 1-2 ಕ್ಯಾರೆಟ್, ಆಮೇಲೆ 1-2 ಆಲೂಗಡ್ಡೆ. ಕ್ಯಾರೆಟನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಬೀನ್ಸು ಕೂಡ ಸಣ್ಣದಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೋದು. ಕ್ಯಾರೆಟನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿದ್ಮೇಲೆ ಆಲೂಗಡ್ಡೆ ಅದನ್ನೆಲ್ಲ ಸಿಪ್ಪೆ ತೆಗೆದಿಟ್ಕೊಂಡು ಅದನ್ನು ಕೂಡ ನಿಮಗೆ ಚಿಕ್ಕದಾಗಿ ಎಲ್ಲ ತರಕಾರಿನೂ ಒಂದೇ ಸಮವಾಗಿ ಹೆಚ್ಕೊಳ್ಳಿ, ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಆಮೇಲೆ 2 ಈರುಳ್ಳಿ ಕಟ್ ಮಾಡ್ಕೊಳ್ಳಿ. 1 ಈರುಳ್ಳಿ ಒಗ್ಗರಣೆಗೆ, 1 ಈರುಳ್ಳಿ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ, ಮಸಾಲ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಆಮೇಲೆ ಅದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟು ನಾನು ಮುಂಚೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ನೈಸಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ರೆಡಿ ಆಗುತ್ತೆ. ಆಮೇಲೆ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಹಾಕ್ಬಿಟ್ಟು ನಾವು ಒಗ್ಗರಣೆಗೆ 1 ಈರುಳ್ಳಿ, ಸ್ವಲ್ಪ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕಿದಷ್ಟು ನಮಗೆ ಟೇಸ್ಟ್ ಬರುತ್ತೆ. ಆಯಿಲ್ ನಮಗೆ ಹೇಗೆ ಬೇಕೋ ಹಾಗೆ, ಸ್ವಲ್ಪ ವೆಜಿಟೇಬಲ್ ಪಲಾವ್ಗೆ ಸ್ವಲ್ಪ ಆಯಿಲ್ ಚೆನ್ನಾಗಿದ್ದರೆ, ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಅನಿಸುತ್ತೆ. ಅದಕ್ಕೆ ನಾನು ಒಗ್ಗರಣೆಗೆ ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಒಂದು ಚೂರು ಏಲಕ್ಕಿ, 1-2 ಲವಂಗ, ಒಂಚೂರು ಚಕ್ಕೆ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಈರುಳ್ಳಿ ಗೋಲ್ಡನ್ ಆಗೋವರೆಗೂ ಫ್ರೈ ಮಾಡಬೇಕು. ಹೆಚ್ಕೊಂಡಿರೋ ಎಲ್ಲ ತರಕಾರಿ ಮತ್ತು ಮಸಾಲೆ ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಉಪ್ಪು ಹಾಕಿ, ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಈ ಕಲರ್ಗೆ ಬಂದಿದೆ, ಎಷ್ಟು ಗ್ರೀನ್ ಕಲರಾಗಿ ಬಂದಿದೆ. ನಾಟಿ ಸ್ಟೈಲಲ್ಲಿ ಇದೇ ಥರ ನಾವು ಗ್ರೀನ್ ಕಲರಾಗಿ ಬರುತ್ತೆ. ನಾವು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಬೇಕು. ಆಮೇಲೆ ನಾನು ಯಾವಾಗಲೂ ಪಲಾವಿಗೆ 1 ಸಣ್ಣ ಕಪ್ಪಷ್ಟು ಮೊಸರು ಹಾಕ್ತೀನಿ. ಇದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಚೆನ್ನಾಗಿ ಮೊಸರು ಮಸಾಲೆ ಒಳಗಡೆ ಹೊಂದ್ಕೊಳ್ಳೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ತರಕಾರಿ ಬೇಯಕ್ಕೆ ಬಿಡಿ. ನಾನು 1 ಗ್ಲಾಸ್ ರೈಸ್ ತೊಗೊಂಡ್ರೆ 2 ಗ್ಲಾಸ್ ವಾಟರ್, ಆ ಥರ ಮೆಜರ್ಮೆಂಟ್ ತೊಗೊಂಡು ಹಾಕ್ತೀನಿ. 2 ಗ್ಲಾಸ್ ನೀರು ಹಾಕಿದ್ದೀನಿ. ಹಾಗೆ 1 ಗ್ಲಾಸಷ್ಟು ನಾವು ರೈಸ್ನ ತೊಳೆದಿಟ್ಕೊಂಡಿದ್ದೀವಿ. ಈಗ ಅದನ್ನು ಇದು ನೋಡಿರಿ, ಬಾಯ್ಲ್ ಸ್ಟಾರ್ಟ್ ಆದಮೇಲೆ ತೊಳೆದಿಟ್ಟಿರೋವಂಥ ರೈಸ್ನ ಅದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ಸರಿಯಾಗಿದೆಯಾ ಅಂತ ಒಂದ್ಸಲಿ ಆ ನೀರನ್ನೇ ಕುಡಿದು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಸ್ವಲ್ಪ ಲೆಮನ್, 1 ಹಾಫ್ ಲೆಮನ್ನು, ಸ್ವಲ್ಪ ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಅದು 1 ಕುದಿ ಬಂದಮೇಲೆ ಒಂದೇ ಒಂದು ವಿಷಲ್ ಮಾಡಿ, ಬಿಸಿ ಬಿಸಿ ವೆಜಿಟೇಬಲ್ ಪುಲಾವ್ ರೆಡಿ, ನಾಟಿ ಸ್ಟೈಲು. ಇದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಏನೂ ಹಾಕಿಲ್ಲ, ಸಿಂಪಲ್ಲಾಗಿ ಬೇಗ ಆಗುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.